ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಐಡಿಯಾ ಅದ ನಿಮ್ಗ? ಹಾ ರೀ ಸರ್. ಏನದ, ಏನ್ ಗೊತ್ತ ಹೇಳ್ರಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ? ಅಂದ್ರ ಅದೊಂದ್ ಜಾಗ ರೀ, ಅಲ್ಲಿ ಅಂದ್ರ ವೇರ್ ಪೀಪಲ್ ಬೈ ಅಂಡ್ ಸೆಲ್ ದಿ ಪ್ರಾಡಕ್ಟ್ಸ್ ಮತ್ ಕಂಪನೀಸ್ ರೀ. ಇಲ್ರಿ, ಬೈ ಅಂಡ್ ಸೆಲ್ ಪ್ರಾಡಕ್ಟ್ ಏನು ಸೆಲ್ ಮಾಡಂಗಿಲ್ಲ, ಕಂಪ್ನಿಗಳಿಗೆ ಸೆಲ್ ಮಾಡಂಗಿಲ್ಲ. ಅಲ್ಲಿ ಹೆಂಗಿರ್ತದ ಅಂತಂದ್ರ ಇಟ್ ಈಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ ನಾವು. ಶೇರ್ಸ್ ಆಫ್ ಕಂಪನಿ. ಹಾ, ಶೇರ್ಸ್ ಆಫ್ ದ ಕಂಪನಿ. ಈ ಕ್ವಶನ್ ಸರ್, ಶೇರ್ಸ್ ಅಂದ್ರೆ ಏನು? ಈಗ ಎಕ್ಸಾಂಪಲ್, ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿರಿ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಒಂದು ಎಕ್ಸಾಂಪಲ್ ಒಂದು 10 ಲಕ್ಷ ಬೇಕಾಗ್ಯದ. ಬಟ್ ನಿಂಬಲ್ಲಿ 10 ಲಕ್ಷ ಇಲ್ಲ, ನಿಂಬಲ್ಲಿ ಬರೀ 5 ಲಕ್ಷ ರೂಪಾಯಿ ಅದ. ನೀವು ಇನ್ನ 5 ಲಕ್ಷ ರೂಪಾಯಿ ಬೇಕಾಗಿದೆ, ಏನ್ ಮಾಡ್ತೀರಾ ಅದಕ್ಕ? ಇನ್ವೆಸ್ಟ್ ಮಾಡ್ಬೇಕು. ಅಲ್ಲ, ಈಗ 10 ಲಕ್ಷ ರೂಪಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಬೇಕಾಗ್ಯದ್ರಿ. ಬಟ್ ನಿಮ್ಮಲ್ಲಿ ಬರೀ 5 ಲಕ್ಷ ಅದ, ಇನ್ನ 5 ಲಕ್ಷ ರೂಪಾಯಿ ಎಲ್ಲಿಂದ ತಗೊಂಡ್ಬರ್ತೀರಿ? ನೀವೇನ್ ಮಾಡ್ತೀರಿ? ನಿಮ್ ಫ್ರೆಂಡ್ ಕೇಳ್ತೀರಿ, ನೋಡು ನಂಗೆ ಹಿಂಗ 5 ಲಕ್ಷ ರೂಪಾಯಿ ಅವ, ಇನ್ನ 5 ಲಕ್ಷ ಬೇಕಾದ ಕೊಡ್ತೀಯ ಅಂದ್ರೆ ಅವ್ರಂತ ನನ್ನಲ್ಲಿ ಅಷ್ಟಿಲ್ಲ, ಬರೀ ಒಂದು 2 ಲಕ್ಷ ರೂಪಾಯಿ ಅದ ಅಂತ ಹೇಳ್ತಾರೆ. ಸೊ ನೀವೇನ್ ಮಾಡ್ತೀರಿ? ಆಯ್ತು ಸರಿ, ನಂಗೆ ಒಂದು ಕೆಲಸ ಮಾಡು, 2 ಲಕ್ಷ ರೂಪಾಯಿ ಕೊಟ್ಟು ನೀನ್ ಪಾರ್ಟ್ನರ್ ಆಗು, ನನ್ನ ಕಂಪ್ನಿಯಾಗ ಎಷ್ಟು ಪ್ರಾಫಿಟ್ ಆಗ್ತದ ಅದ್ರೊಳಗೆ ನಿಂಗೆ ಅದು ಪರ್ಸೆಂಟೇಜ್ ನಿಂಗೆ ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳ್ತೀರಿ. ನೆಕ್ಸ್ಟ್ ಅದೇ ರೀತಿಯೊಳಗೆ ಇನ್ನ 3 ಲಕ್ಷ ಜಮಾ ಮಾಡ್ಬೇಕಾಗ್ಯದ. ಸೊ 3 ಲಕ್ಷ ಜಮಾ ಮಾಡ್ಬೇಕಂದ್ರ ನೀವೇನ್ ಮಾಡ್ತೀರಿ? ಜಗ್ಗಿ ಅಮೌಂಟ್ ತಗೋಲಿಕ್ಕೆ ಹೋಗಲ್ಲ ಒಬ್ಬರ ಬಲ್ಲೆ. ನೀವೇನ್ ಮಾಡ್ತೀರಿ? ನನ್ನ ಮೇಲೆ 10 ರೂಪಾಯಿ ಅದ 10 ರೂಪಾಯಿ ಕೊಡ್ತೀನಿ, ಇನ್ನೊಬ್ಬ 20 ರೂಪಾಯಿ ಅದ 20 ರೂಪಾಯಿ ಕೊಡ್ತಾನೆ. ಸೊ ಈ ರೀತಿಯೊಳಗೆ ಜಮಾಸಿ ಅದು ಉಳಿದ್ 3 ಲಕ್ಷ ರೂಪಾಯಿ ಜಮಾಯಿಸ್ತೀರಿ. ಇದೇನ್ 10 ರೂಪಾಯಿ 20 ರೂಪಾಯಿ ಎಲ್ಲಾರ ಬಲ್ಲಿ ಜಮಾಯಿಸಿರಿ, ಇದಕ್ಕೆ ನಾವೇನಂತಂದ್ರೆ ಕಂಪನಿ ಪ್ರಾಫಿಟ್ ನ ಅವ್ರಿಗೆ ಕೊಡ್ಲಿಕತ್ತೀನಿ ಅಂತಂದ್ರೆ ಇವಕ್ಕೆ ನಾವೇನಂತೀವಿ? ಶೇರ್ಸ್ ಅಂತ ಹೇಳ್ತೀವಿ. ನಾಳೆ ನನಗೆ ನಿಮ್ ಕಂಪ್ನಿ ಒಳಗೆ 5 ಲಕ್ಷ ರೂಪಾಯಿ ಪ್ರಾಫಿಟ್ ಆಯ್ತು. ನೀವೇನ್ ಮಾಡ್ತೀರಿ? ಅದು 5 ಲಕ್ಷ ರೂಪಾಯಿ ಪೂರ್ತಿ ನಿಮ್ದಲ್ಲ. ಆ 5 ಲಕ್ಷದಾಗ ನಿಮ್ದು 50% ನಿಮ್ದು. ಯಾಕಂದ್ರೆ 10 ಲಕ್ಷದಾಗ 5 ಲಕ್ಷ ರೂಪಾಯಿ ನೀವು ಹಾಕಿರಿ ಅಂದ್ರೆ ಈಗ 5 ಲಕ್ಷ ಪ್ರಾಫಿಟ್ ಆಗ್ಯದ, 2.5 ಲಕ್ಷ ರೂಪಾಯಿ ನಿಮಗ್ ಪ್ರಾಫಿಟ್. ಉಳಿದದ್ 2.5 ಲಕ್ಷ ಏನದ, ನಿಮ್ಗೆ ಯಾರ್ಯಾರ ಬಲ್ ಫ್ರೆಂಡ್ಸ್ ಬಲ್ ತಗೊಂಡಿದ್ರಿ ಅವ್ರಿಗೆಲ್ಲ ಅದು ಪ್ರಾಫಿಟ್ ಇಷ್ಟಿಷ್ಟು ಅಮೌಂಟ್ ಕೊಡ್ತೀರಿ. ಈ ರೀತಿಯೊಳಗ ಒಂದು ಕಂಪನಿ ಒಳಗ ನೀವು ರೊಕ್ಕ ಇನ್ವೆಸ್ಟ್ ಮಾಡ್ಬೇಕು. ಈಗ ಕಂಪ್ನಿದವರಿಗೆ ರೊಕ್ಕ ಕೊಟ್ರಿ ಅಂತಂದ್ರೆ ಅವ್ರ ಐಟಮ್ಸ್ಗಳು ಪರ್ಚೇಸ್ ಮಾಡ್ತಾರೆ. ಆ ಐಟಮ್ ಪರ್ಚೇಸ್ ಮಾಡಿ ಅವ್ರು ಅದ ಐಟಮ್ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದ್ಮೇಲೆ ಅವ್ರಿಗೆ ಏನ್ ಪ್ರಾಫಿಟ್ ಬಂದಿರ್ತದ, ಆ ಪ್ರಾಫಿಟ್ನಾಗ ನೀವು ಪರ್ಸೆಂಟೇಜ್ ಕೊಡ್ತಾರೆ. ಸೊ ಅಲ್ಲಿ ಹೆಂಗಂತಂದ್ರೆ ಆ ಪ್ರಾಫಿಟ್ ನೀವೇನ್ ಮಾಡ್ತೀರಿ? ಆ ಪ್ರಾಫಿಟ್ ನ ಒಂದಿಷ್ಟು ಅಮೌಂಟ್ ನೀವು ತಕ್ಕೋತೀರಿ. ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಶೇರ್ ಪ್ರಾಫಿಟ್ ಅಂತ ಹೇಳ್ತೀವಿ. ನಾಳೆ ಕಂಪನಿಗೆ ಲಾಸ್ ಆಯ್ತು ಅಂತಂದ್ರೆ ನಿಮಗ್ನೂ ಅದು ಲಾಸೇ. ಈ ರೀತಿಯೊಳಗ ಒಂದು ಕಂಪನಿ ಒಳಗೆ ನೀವು ರೊಕ್ಕ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಏನಂದ್ರೆ ಶೇರ್ ಮಾರ್ಕೆಟ್ ಅಂತ ಹೇಳ್ತೀವಿ ನಾವು, ಅಥವಾ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ಈ ಸ್ಟಾಕ್ ಮಾರ್ಕೆಟ್ ಯಾವ ಕಂಪನಿ ಒಳಗೆ ಎಷ್ಟು ರೊಕ್ಕ ನಡೆದದ, ಏನ್ ನಡೆದದ ಅಂತ ತಿಳ್ಕೊಲಿಕ್ಕೆ ಈ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ಕೋತೀವಿ. ಸೊ ಎಕ್ಸಾಂಪಲ್, ರಿಲಯನ್ಸ್ ದವ್ರಿಗೆ ರೊಕ್ಕ ಬೇಕು ಬಿಸ್ನೆಸ್ ಮಾಡ್ಲಿಕ್ಕೆ, ಅವ್ರದ್ದು ಶೇರ್ ಪ್ರೈಸ್ ಹೆಂಗವ, ಎಷ್ಟವ, ಎಷ್ಟು ಸೇಲ್ ಆಗ್ಲಿಕ್ಕತ್ತದ ಅವ್ರದ್ದು, ಇವೆಲ್ಲ ಇನ್ಫಾರ್ಮೇಶನ್ ತಿಳ್ಕೊಲಿಕ್ಕೆ ನಮ್ದು ಅಪ್ಲಿಕೇಶನ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕು ಅವ್ರಿಗೆ. ಸೊ ಫಸ್ಟ್ ಏನಂತಂದ್ರೆ ಇದಿಷ್ಟು ಪೂರ್ತಿ ನಿಮ್ ಪ್ರಾಜೆಕ್ಟಿನ ಬಗ್ಗೆ ಅವರಿಗೆ ಹೇಳ್ಬೇಕು. ಇಷ್ಟ ಆದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ತೀರಿ ಅಂತಂದ್ರೆ ನಿಮ್ದು ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕು ಅವ್ರಿಗೆ. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಹೆಂಗ್ ಮಾಡ್ತೀರಿ? ಸೊ ವೆರಿ ಸಿಂಪಲ್. ನಿಮ್ದಲ್ಲಿ ಕಾಲೇಜ್ ಸಿಸ್ಟಮ್ನಾಗ ಎಲ್ಲ ನಿಮ್ದು ಯಾವ ಸಿಸ್ಟಮ್ನಾಗ ರನ್ ಮಾಡ್ತಿರ್ತೀರಿ ಅಲ್ಲಿ ಎಲ್ಲ ಅಪ್ಲಿಕೇಶನ್ಸ್ಗಳು ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡಿ ಇಲ್ಲಿ ದಿಸ್ ಪಿ ಸಿ ಅಂತ ಒಂದು ಆಪ್ಷನ್ ಸಿಗ್ತದೆ ನಿಮಗೆ. ಆ ದಿಸ್ ಪಿ ಸಿ ಕ್ಲಿಕ್ ಮಾಡಿದ್ರೆ ಲೋಕಲ್ ಡಿಸ್ಕ್ ಸಿ ಅಂತ ಸಿಗ್ತದೆ. ಆ ಲೋಕಲ್ ಡಿಸ್ಕ್ ಸಿ ಒಳಗ SSKB ಅಂತ ಒಂದು ಫೋಲ್ಡರ್ ಇರ್ತದ. ಆ SSKB ಫೋಲ್ಡರ್ ಓಪನ್ ಮಾಡ್ರಿ. SSKB ಫೋಲ್ಡರ್ನಾಗ ಸ್ಟಾಕ್ ಮಾರ್ಕೆಟ್ ವಿಜುವಲೈಸೇಷನ್ ಅಂತೇಳಿ ನಿಮ್ದು ಪ್ರಾಜೆಕ್ಟ್ ಹೆಸರು. ಸೊ ಆ ಸ್ಟಾಕ್ ಮಾರ್ಕೆಟ್ ವಿಜುವಲೈಸೇಷನ್ ಅಂತ ನಾವು ಪ್ರಾಜೆಕ್ಟ್ ಓಪನ್ ಮಾಡಿದ್ವಿ. ಸೊ ಪ್ರಾಜೆಕ್ಟ್ ಓಪನ್ ಮಾಡಿ ಇಲ್ಲಿ server.bat ಅಂತ ಒಂದು ಫೈಲ್ ಇರ್ತದ. ಆ server.bat ಫೈಲ್ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಸ್ಟಾರ್ಟ್ ರನ್ನಿಂಗ್ ದ ಅಪ್ಲಿಕೇಶನ್. ಸೊ ಇದನ್ನ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತದೆ. ಸೊ ಒಂದು ಸ್ವಲ್ಪ ವೇಟ್ ಮಾಡ್ಬೇಕು, ಅದು ರನ್ ಆಗತ್ತನ. ಸೊ ರನ್ ಆದ ತಕ್ಷಣ ಈ ಟೈಪ್ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಡೇಟಾ ವಿಜುವಲೈಸರ್ ಅಂತ ಬರ್ತದೆ. ಬಂದ ತಕ್ಷಣ ನೀವು ಯಾವುದೇ ಒಂದು ಕಂಪ್ನಿ ಸ್ಟಾಕ್ ಇನ್ಫಾರ್ಮೇಶನ್ ತಗೋಬೇಕು ಅಂತಂದ್ರೆ ಇಲ್ಲಿ ಫಸ್ಟ್ ನೀವು ಲಾಗಿನ್ ಆಗ್ಬೇಕು. ಲಾಗಿನ್ ಆಗ್ಬೇಕಂದ್ರೆ ನಿಮ್ದು ಅಕೌಂಟ್ ಇರಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಫಸ್ಟ್ ಇಲ್ಲಿ ರಿಜಿಸ್ಟರ್ ಅಂತ ನಾವು ಆಪ್ಷನ್ ಹೋಗ್ತೀವಿ. ರಿಜಿಸ್ಟರ್ ಆಪ್ಷನ್ ನಿಮ್ದು ಎಲ್ಲ ಡೀಟೇಲ್ ಕೊಟ್ಟು ಇಲ್ಲಿ ರಿಜಿಸ್ಟರ್ ಫಸ್ಟ್. ಸೊ ಈಗ ಎಕ್ಸಾಂಪಲ್ ನಾ ಒಂದು ಹೆಸರು ಮೇಲೆ ರಿಜಿಸ್ಟರ್ ಮಾಡ್ತೀನಿ,
say Suman. Next our email ID, say suman@gmail.com. Next our mobile number ಹಾಕ್ತಾರ. ನೆಕ್ಸ್ಟ್ ಪಾಸ್ವರ್ಡ್ನು ಸುಮನ್ ಅಂತ ಇಟ್ಟು ಅಲ್ಲಿ ಕ್ಲಿಕ್ ಆನ್ ರಿಜಿಸ್ಟರ್. ಸೊ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ಡ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗಿನ್. ನೀವು ಅಷ್ಟೇ ಅಲ್ಲಿ ನಿಮ್ಮ ಹೆಸರು ಮೇಲೆ ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಬೇಕು. ಸೊ ಲಾಗಿನ್ ಮಾಡಲಿಕ್ಕೆ ಇಲ್ಲಿ ಮತ್ತೆ ಕ್ಲಿಕ್ ಮಾಡ್ರಿ, ಲಾಗಿನ್ ಅಂತ ಆಪ್ಷನ್ ಸಿಗ್ತದ. ಸೊ ಲಾಗಿನ್ನಾಗ ನೀವು ಅಲ್ಲಿ ರಿಜಿಸ್ಟರ್ ಆಗೋತ್ನಾಗ ಏನು ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿದ್ರಿ ಅದೇ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕ್ಬೇಕು. ದಟ್ ಈಸ್ suman@gmail.com. ಪಾಸ್ವರ್ಡ್ನು ಸುಮನ್ ಅಂತ ಹಾಕ್ತೀನಿ. ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಸೊ ಲಾಗಿನ್ನಾಗ ನಿಮಗೆ ಯಾವ ಪರ್ಟಿಕ್ಯುಲರ್ ಕಂಪ್ನಿದು ಸ್ಟಾಕ್ ಡೀಟೇಲ್ಸ್ ಬೇಕಾಗ್ಯದ, ನೀವು ಅದು ಸ್ಟಾಕ್ ಆ ಕಂಪ್ನಿ ಹೆಸರು ಹಾಕ್ತೀರಿ. ಸೊ ಕಂಪ್ನಿ ಹೆಸರು ಈ ಎಕ್ಸಾಂಪಲ್ ಇಲ್ಲೊಂದು ಕೊಟ್ಟಾರ, Reliance.bo ಅಂತ ಅದಾರ. Reliance.bo ಅಂತ ಕೊಟ್ಟರೆ BSE ಇನ್ಫಾರ್ಮೇಶನ್ ಕೊಡ್ತಾನೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಆ ಕಂಪ್ನಿ ಹೆಸರು ಹಾಕ್ಬೇಕು. ನೀವು ಕಂಪ್ನಿ ಹೆಸರು ಹಾಕಿ ಯಾವ ಡೇಟಿಂದ ಯಾವ ಡೇಟ್ ತನಕ ನಿಮಗೆ ಸ್ಟಾಕ್ ಡೀಟೇಲ್ಸ್ ಬೇಕಾಗ್ಯದ. ಸೊ ಎಕ್ಸಾಂಪಲ್ ನಿಮಗೆ ಜನವರಿ 1, 2023 ಇವತ್ತಿನ ಡೇಟ್ ತನಕ ಬೇಕಾಗ್ಯದ, ಅಥವಾ 26 ಕೊಡೋಮಂತ. ಯಾಕಂದ್ರೆ ಭಾಳ ಜಗ್ಗಿ ಆಗ್ತದೆ ಡೇಟಾ. ಸೊ 2026 ಸೇ ನಾ ಏನು ಮಾಡ್ತೀನಿ, ಈ ತಿಂಗಳು ಸ್ಟಾರ್ಟಿಂಗ್ ಈ ಮಂತ್ ತೊಗೋತೀನ, ಜೂನ್ನಾಗ June 1. ಸೊ June 1 June 6 ತನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಾಗ ರಿಲಯನ್ಸ್ ಇಂದ ಹೆಂಗೆ ಡೇಟಾ ಸೇಲ್ ಆಗ್ಯದ ಇನ್ಫಾರ್ಮೇಶನ್ ಚೆಕ್ ಮಾಡಬೇಕು. ಸೊ ಶೋ ಡೇಟಾ ಅಂತ ಕೊಡ್ರಿ. ಕಂಪಲ್ಸರಿ ನಿಮ್ಮ ಪ್ರಾಜೆಕ್ಟ್ ರನ್ ಆಗ್ಬೇಕಾದ್ರೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಇಂಟರ್ನೆಟ್ ಕನೆಕ್ಷನ್ ಇರಲಿಲ್ಲ ಅಂದ್ರೆ ಔಟ್ಪುಟ್ ಬರಂಗಿಲ್ಲ. ಯಾಕಂತಂದ್ರೆ ನೀವು ಇಲ್ಲಿ ಟೈಪ್ ಮಾಡಿದ್ದ ಡೇಟಾ ಅವ ಏನು ಮಾಡ್ತಾನ, ರಿಯಲ್ ಟೈಮ್ನಾಗ ಅದು ಇನ್ಫಾರ್ಮೇಶನ್ ತೊಗೊಂಬರ್ತಿರ್ತಾನ. ಸೊ ಅದ್ರ ಸಲುವಾಗ ನೆಟ್ ಕನೆಕ್ಷನ್ ಕಂಪಲ್ಸರಿ. ಸೊ ನಾವು ಈಗ ಅದು ಡೇಟಾ ತೊಗೊಂಡು ಬಂದು ತೋರಿಸ್ಲಿಕ್ಕೆ ತಗೊಂಡು. ಸೊ ಇಲ್ಲಿ ನೋಡ್ಬೋದು ನೀವು ಈ 3 days ಇಂದ ಅಂದ್ರೆ 1st to 4th ಡೇಟ್ ಕೊಟ್ಟಿನಿ. ಅವ ಏನ್ ಮಾಡ್ಯಾನ, 1st, 2nd, 3rd 3 ದಿನದ ಇನ್ಫಾರ್ಮೇಶನ್ ತಗೊಂಬಂದ. ಸೊ ಇಲ್ಲಿ ಏನಾಗ್ಯದ, ಸೊ ಇಲ್ಲಿ ನೋಡ್ಬೋದು ನೀವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ದಿನ 1st ಅಂದ್ರೆ 1st June ಅಲ್ಲಿ ಸ್ಟಾರ್ಟ್ ಆಗಿದ್ದು ಎಷ್ಟೊತ್ತಿಗೆ ಅಂತಂದ್ರೆ 1320 rupees ಸ್ಟಾರ್ಟ್ ಆಗ್ಯದ. ಎಷ್ಟು ತನ ಹೈ ಹೋಗ್ಯದ ಅಂದ್ರೆ ಹೈಯೆಸ್ಟ್ ಎಷ್ಟು ರೇಟ್ ಹೆಚ್ಚಿಗೆ ಆಗ್ಯದ ಅಂದ್ರೆ 1335 ತನ ಹೋಗ್ಯದ. ಕಡಿಮೆ ಆಗಿತ್ತು ರೇಟ್ ಅಂತಂದ್ರೆ ಎಷ್ಟು ರೇಟ್ ಕಮ್ಮಿ ಆಗ್ಯದ, 1118 rupees. ಅಂದ್ರೆ ಸೇ ಎಕ್ಸಾಂಪಲ್ ನೀವು ಅವತ್ತು ಸ್ಟಾರ್ಟಿಂಗ್ ಏನಂತಂದ್ರೆ 1334 rupees ಕೊಟ್ಟು ಒಂದು ಶೇರ್ ಪರ್ಚೇಸ್ ಮಾಡ್ತೀರಿ. ಶೇರ್ ಪರ್ಚೇಸ್ ಮಾಡಿದಾಗ ಅದ್ರದ್ದು ಎಷ್ಟೊತ್ತಿಗೆ ಕ್ಲೋಸ್ ಆಯ್ತು, ಕ್ಲೋಸ್ ಆಗಿದ್ದು 1320 ಕ್ಲೋಸ್ ಆಯ್ತು. ಕ್ಲೋಸ್ ಆಗ್ಯದ ಅಂದ್ರೆ ನೆಕ್ಸ್ಟ್ ಅವ ಏನಾಗ್ತಾರ, ಹೈ ಅವತ್ತಿನ ದಿನ ಅದ್ರದ್ದು ಎಷ್ಟು ಪ್ರಾಫಿಟ್ ಆಗ್ಯದ. ಸೊ 1335 ಅಂದ್ರೆ ಯಾರು 1334 rupees ಕೊಟ್ಟು ತಗೊಂಡಾರ ಅವ್ರದ್ದು ಎಲ್ಲರದು ಪ್ರೈಸ್ ಎಷ್ಟಾಗಿತ್ತು ಅಂತಂದ್ರೆ 1335 rupees 56 ಪೈಸಾ ಅಂದ್ರೆ 65 ಪೈಸಾ ಅಂದ್ರೆ ₹1.65 ಹೆಚ್ಚಿಗಾಗಿತ್ತು. ಲಾಸ್ನು ಆಗಿತ್ತು ಅವತ್ತು. ಲಾಸ್ ಆಗದಾಗ ಎಷ್ಟಾಗ್ಯದ, ಸೇ ಲಾಸ್ ಆದಾಗ ನೀವು ನೋಡ್ಬೋದು ಇದು 1318 rupees 7 ಪೈಸಾ. ಇಷ್ಟಕ್ಕೆ ಅಷ್ಟು ಕೆಳಗೆ ಇಳಿತದ ರೇಟ್ ಅವತ್ತು. ಸೊ ಟೋಟಲ್ ಎಷ್ಟು ಪರ್ಚೇಸ್ ಸೇಲ್ ಆಗ್ಯಾವ ಅಂದ್ರೆ ಇಷ್ಟು ಸ್ಟಾಕ್ಸ್ಗಳು ಪರ್ಚೇಸ್ ಮತ್ತೆ ಸೇಲ್ ಆಗ್ಯಾವ. ಇಷ್ಟು ಸ್ಟಾಕ್ಸ್ ಅಂತಾರೆ ಅವತ್ತಿನ ದಿನ ಟ್ರಾನ್ಸಾಕ್ಷನ್ಸ್ಗಳು ಆಗ್ಯಾವ. ಅದೇ ರೀತಿಯೊಳಗ 2ನೇ ತಾರೀಕು ಸ್ಟಾರ್ಟ್ ಎಷ್ಟೊತ್ತಿಗೆ ಆಗ್ಯದ, ಸೇ ಸ್ಟಾರ್ಟ್ ಆಗಿದ್ದು 1310 rupees. ಸೇಲ್ ಆಗಿದ್ದು 1317 rupees ತನ ಸೇಲ್ ಆಗ್ಯದ. ಅಂದ್ರೆ 17 ರೂಪಾಯಿ ಪ್ರಾಫಿಟ್ ಒಂದು ಶೇರಿಗೆ. ಯಾರನ್ನ ಒಬ್ರು 10 ಶೇರ್ ತಗೊಂಡಿದ್ರು ಅಂತಂದ್ರ ಒಂದು ಶೇರಿಗೆ 17 ರೂಪಾಯಿ ಅಂತಂದ್ರೆ 10 ಶೇರಿಗೆ 170 rupees ಪ್ರಾಫಿಟ್ ಆಗ್ಯದ ಅವ್ರಿಗೆ. ಓಕೆ. ಸೊ ಈ ರೀತಿಯೊಳಗ ಯಾರೇ ಒಬ್ಬ ವ್ಯಕ್ತಿ ಒಂದ್ ರೊಕ್ಕ ಹಾಕಿದ್ನಂತಂದ್ರ ಅದು ಎಂಡ್ ಎಷ್ಟೊತ್ತಿಗೆ ಆಗಿರ್ತದೆ ಅದು ಅವನದು ಪ್ರಾಫಿಟ್ ಅವತ್ತಿಂದು. ಸೊ ಯಾರ್ಯಾರು 1310 rupees ಹಾಕಿ ತಗೊಂಡಾರ ಅವ್ರ ಎಂಡ್ ಆಫ್ ದ ಡೇ ಅವ್ರ ಬಳಿ ಎಷ್ಟು ಒಂದ್ ಶೇರಿಗೆ ಎಷ್ಟು ರೊಕ್ಕ ವಾಪಸ್ ಬಂದ ಅಂದ್ರೆ 17 ರೂಪಾಯಿ 1 ಪೈಸಾ ಹೆಚ್ಚಿಗೆ ಬಂದವು. ಸೊ ಒಬ್ಬ ವ್ಯಕ್ತಿ ಯಾರಾದ್ರೂ 1000 ರೂಪಾಯಿ ತಗೊಂಡಿದ್ದಂತಂದ್ರ ಅವನಿಗೆ 1000 into 17, ಸೊ ಅಲ್ಲಿ 17,000 ರೂಪಾಯಿ ಪ್ರಾಫಿಟ್ ಆಗಿರ್ತಾರೆ. ಸೊ ಈ ರೀತಿಯೊಳಗ ಅದು ಅಪ್ಲಿಕೇಶನ್ ಏನ್ ಮಾಡ್ತದೆ ಅಂತಂದ್ರೆ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ ಇಟ್ ವಿಲ್ ಟೆಲ್ ಅಸ್ ದ ಶೇರ್ ಡೀಟೇಲ್ಸ್ ಅಂತ. ಇದಕ್ಕೆ ನಾವೇನಂತಂದ್ರೆ ಶೇರ್ ಮಾರ್ಕೆಟ್ ವಿಜುವಲೈಸೇಷನ್ದಾಗ ಎಷ್ಟು ಸೇಲ್ ಆಗ್ಯದ, ಎಷ್ಟು ಪರ್ಚೇಸ್ ಆಗ್ಯದ, ಎಷ್ಟು ಓಪನ್ ಆಗ್ಯದ, ಎಷ್ಟು ಕ್ಲೋಸ್ ಆಗ್ಯದ, ಇವೆಲ್ಲ ಇನ್ಫಾರ್ಮೇಶನ್ ಏನಂತಂದ್ರೆ ನೀವು ಈ ಅಪ್ಲಿಕೇಶನ್ದಾಗ ನೋಡ್ಕೋಬಹುದು. ಸೊ ನಿಮಗೆ
ರಿಲಯನ್ಸ್ ಅದ, ರಿಲಯನ್ಸ್ ಬಾಟಿಸೋದಂಗ ಟಾಟಾದ್ ಬೇಕಾಗ್ಯದ. ಸೊ ನೀವು ಅದು ಟಾಟಾ ಅಂತೇಳಿ ಟಾಟಾ ಬಿಒ ಅಂತ ಕೊಟ್ರಿ ಅಂತಂದ್ರ ಅದು ನಾವು ವ್ಯಾಲ್ಯೂ ಕರೆಕ್ಟ್ ಇತ್ತು ಅಂತಂದ್ರೆ ಇನ್ಫಾರ್ಮೇಶನ್ ತೋರಿಸ್ತದೆ. ಈಗ ಎಕ್ಸಾಂಪಲ್ ನಾ ರಿಲಯನ್ಸ್ ಇದ್ ತೋರಿಸಿರಿ. ಹಂಗ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇಂದ ಅವ್ರದೊಂದು ಕೋಡ್ ವರ್ಡ್ಸ್ ಇರ್ತಾವ. ಆ ಕೋಡ್ ವರ್ಡ್ಸ್ ತಂದು ಹಾಕಿದ್ರಿ ಅಂತಂದ್ರ ಯು ಕ್ಯಾನ್ ಗೆಟ್ ದ ಇನ್ಫಾರ್ಮೇಶನ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ ಇನ್ ದಿಸ್ ಕೇಸ್. ನಾನು ನಿಮ್ಗೆ ಅಲ್ಲಿ ಕಾಲೇಜ್ ಎಕ್ಸ್ಪ್ಲೇನ್ ಮಾಡೋಕೆ ನಾ ಯಾವಾಗ ಬರ್ತೀನಿ ಅವಾಗ ಬಂದಾಗ ಇದು ರನ್ ಮಾಡ್ರಿ. ನಾನು ನಿಮ್ಗೆ ಇನ್ನೂ ಒಂದು 2-3 ಕಂಪ್ನಿ ಎಕ್ಸ್ಟ್ರಾ ಕಂಪ್ನಿದು ಹೆಸರುಗಳು ಕೊಡ್ತೀನಿ ನಿಮಗೆ. ಆ ಹೆಸರು ಬೇಸಿಸ್ ಮೇಲೆ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಆಲ್ರೆಡಿ ಅದ ರೀ company.txt ಒಳಗ ಇಲ್ಲ ಅವ ನೋಡ್ರಿ. ಸೊ ಈಗ ಟಾಟಾ ಮೋಟರ್ಸ್ ಇನ್ಫಾರ್ಮೇಶನ್ ಬೇಕಾಗಿದೆ. ಸೊ ನೀವೇನ್ ಮಾಡ್ತೀರಿ, ಟಾಟಾ ಮೋಟರ್ಸ್ NS. ಸೊ ಈ ಟಾಟಾ ಮೋಟರ್ಸ್ NS ಅಂತ ಕೊಡ್ರಿ. ಅವಾಗ ಆ ಟಾಟಾ ಮೋಟರ್ಸ್ ಇಂದ ಆ 3 days ಇನ್ ಡೇಟಾ ತಗೊಂಬಂದು ತೋರಿಸ್ತಾನೆ. ಸೊ ಅದು ಟಾಟಾ ಮೋಟರ್ಸ್ ಇಲ್ಲ ಅಲ್ಲಿ. ಓಕೆ, ವಿಲ್ ಯೂಸ್ TCS BO. ಸೊ TCS ಅಂತ IT ಕಂಪ್ನಿ ಅದ. ಆ IT ಕಂಪ್ನಿದವ್ರ ಸ್ಟಾಕ್ ಡೇಟಾ ಬೇಕು ಅಂತಂದ್ರೆ ಯು ಕ್ಯಾನ್ ಸಿ ಆ ಕಂಪ್ನಿ ಸ್ಟಾಕ್ ಡೇಟಾ ಬಂತು. ಸೊ ಇವ್ರದ್ದು ನೋಡ್ರಿ 2286 ರೂಪೀಸ್ಗೆ ಸ್ಟಾರ್ಟ್ ಆಯ್ತು. 2297 ಪ್ರಾಫಿಟ್ ಆಯ್ತು. ಅಂದ್ರೆ ಅವ್ರಿಗೆ 11 ರೂಪಾಯಿ ಪ್ರಾಫಿಟ್ ಆಯ್ತು ಒಂದು ಶೇರಿಗೆ. ಸೊ ಈ ರೀತಿಯೊಳಗೆ ಕಂಪ್ನಿ ಟು ಕಂಪ್ನಿ ಅವ್ರದ್ದು ಏನ್ ಸ್ಟಾಕ್ ಎಕ್ಸ್ಚೇಂಜ್ ನಡೆದದ ಅದರ ಇನ್ಫಾರ್ಮೇಶನ್ ವ್ಯೂ ಮಾಡ್ಲಿಕ್ಕೆ ನಾವ್ ಈ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕ್ರಿ. ಓಕೆ, ಸೊ ಇದು ಯೂಸರ್ ಪಾಯಿಂಟ್ ಆಫ್ ವ್ಯೂ ಆಯ್ತು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ ಇರ್ತಾನೆ ನಂಬಲ್ಲಿ. ಸೊ ಇಲ್ಲಿ ಅಡ್ಮಿನ್ ಅಂತ ಕೊಡ್ರಿ. ಅಡ್ಮಿನ್ ಯೂಸರ್ ನೇಮ್ ಬಂದು ಇಟ್ ಇಸ್ ಅಡ್ಮಿನ್, ಪಾಸ್ವರ್ಡ್ ಬಂದು admin 123. ಇದು ನೆನಪಿಟ್ಕೋಬೇಕು ನೀವು. ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಲಿಕ್ಕೆ ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ admin 123. ಸೊ ನೀವು ಅಲ್ಲಿ ಹಾಕಿದ್ರಿ ಅಂತಂದ್ರ ಅಡ್ಮಿನಿಸ್ಟ್ರೇಟರ್ ಏನ್ ಮಾಡ್ಬೋದು, ಯಾರ್ಯಾರು ರಿಜಿಸ್ಟರ್ಡ್ ಯೂಸರ್ ಇದಾರ ಅವ್ರ ಎಲ್ಲಾರ್ದು ಇನ್ಫಾರ್ಮೇಶನ್ ನೋಡ್ಬೋದು. ಪ್ಲಸ್ ಅವನು ಬೇಕಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಡೇಟಾಗಳು ಚೆಕ್ ಮಾಡ್ಕೋಬಹುದು. ಸೊ ಯಾವ ಸ್ಟಾಕ್ ಹೆಂಗ್ ಪರ್ಫಾರ್ಮ್ ಮಾಡದ ಅಂತೇಳಿ ಆ ಇನ್ಫಾರ್ಮೇಶನ್ ಕ್ಯಾನ್ ಬಿ ವ್ಯೂಡ್ ಬೈ ದ ಅಡ್ಮಿನಿಸ್ಟ್ರೇಟರ್. ಪ್ಲಸ್ ಅವ ಅಡ್ಮಿನಿಸ್ಟ್ರೇಟರ್ ಅಂತಂದ್ರೆ ಯಾರ್ಯಾರು ರಿಜಿಸ್ಟರ್ಡ್ ಯೂಸರ್ಸ್ ಇದಾರ ಅವ್ರ ರಿಜಿಸ್ಟರ್ಡ್ ಯೂಸರ್ದ ಡೇಟಾನು ಅವ ಅಲ್ಲಿ ನೋಡ್ಕೋಬಹುದು. ಸೊ ಈ ರೀತಿಯೊಳಗ ಯಾವುದೇ ಒಂದು ಕಂಪನಿದು ಸ್ಟಾಕ್ ಎಕ್ಸ್ಚೇಂಜ್ ಡೇಟಾ ನೀವು ನೋಡ್ಕೋಬೇಕು ಅಂತಂದ್ರೆ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನೀವು ಯೂಸ್ ಮಾಡ್ಕೊಂಡು ಆ ಕಂಪ್ನಿ ಪರ್ಫಾರ್ಮೆನ್ಸ್ ಹೇಗದ ಅಂತ ಚೆಕ್ ಮಾಡ್ಕೋಬಹುದು. ಅರ್ಥ ಆಯ್ತ್ರಿ ಇದು? ಸೊ ಇದೇ ಟೈಪ್ ನಾನು ನಿಮ್ಗೆ ಹೆಂಗ್ ಎಕ್ಸ್ಪ್ಲೇನ್ ಮಾಡೀನಿ ಇದನ್ನ ಅಲ್ಲಿ ನೀವು ನಿಮ್ಮ ಎಕ್ಸಾಮ್ನರ್ಗ ಎಕ್ಸ್ಪ್ಲೇನ್ ಮಾಡಬೇಕು. ನಾ ಇದು ವಿಡಿಯೋ ರೆಕಾರ್ಡ್ ಮಾಡಿದ್ದದ, ನಾನು ನಿಮ್ಗೆ ಇದು ರೆಕಾರ್ಡಿಂಗ್ ಶೇರ್ ಮಾಡ್ತೀನಿ. ಎಕ್ಸಿಕ್ಯೂಷನ್ ಕರೆಕ್ಟಾಗಿ ನೋಡ್ಕೋರಿ. ಎಕ್ಸಿಕ್ಯೂಷನ್ ನೋಡ್ಕೊಂಡು ನೀವು ಕಾಲೇಜಿಗೆ ಒಂದಿನ ಬರ್ಲಿಕ್ಕೆ ಹೇಳ್ತೀನಿ. ಅವಾಗ ಅಲ್ಲಿ ಬಂದು ಸೇಮ್ ಪ್ರಾಕ್ಟೀಸ್ ಮಾಡ್ಕೋಬೇಕ್ರಿ. ಅಲ್ಲಿ ಸರ್ ನೀವು ಬರ್ತೀರಿ ಅವಾಗ್ರಿ? ಹ್ಞೂ ರೀ, ನಾನು ಅಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳ್ತೀನಿ. ನಾ ಬಂದಿರ್ತೀನಿ ಅಲ್ಲಿ ಕಾಲೇಜಿಗೆ. ನೀವು ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ನಾ ಏನ್ ಎಕ್ಸ್ಪ್ಲೇನ್ ಮಾಡಿ ತೋರ್ಸಿನಲ್ಲ ಅದೇ ರೀತಿಯೊಳಗೆ ನೀವು ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡ್ಕೋಬೇಕ್ರಿ. ಇದು ಸರ್ ಡೇಟಾ ವಿಜುವಲೈಸೇಷನ್ ಅದಲ್ಲ ಅದ್ರ ಬಗ್ಗೆ ಹೇಳಿಲ್ಲ. ಹೌದ್ರಿ, ಡೇಟಾ ವಿಜುವಲೈಸೇಷನ್ ಅಂತಂದ್ರ ನೀವು ಅದ್ರ ಡೇಟಾನ ಏನ್ ವ್ಯೂ ಮಾಡಿದ್ರಲ್ಲ. ಈಗ ಎಕ್ಸಾಂಪಲ್ ಆಗಿ TCS BO ಅಂತ ಹಾಕಿ ಈ ಶೋ ಡೇಟಾ ಅಂತ ಕ್ಲಿಕ್ ಮಾಡ್ತೇನ್ರಿ. ಆ ಕಂಪನಿದು ಪೂರಾ ಡೇಟಾ ತಗೊಂಡ್ ಬಂದು ತೋರಿಸ್ತಾನವ ನಿಮಗ. ಇದು ಡೇಟಾ ಫೆಚ್ ಮಾಡಿ ತೋರ್ಸೋದಕ್ಕೆ ವಿಜುವಲೈಸೇಷನ್ ಅಂತ ಹೇಳ್ತೀವಿ ನಾವು. ಇದನ್ನ ಅರ್ಥ ಆಯ್ತ್ರಿ? ಇದು ಇಷ್ಟು ರನ್ ಮಾಡಿ ತೋರಿಸ್ಬೇಕು ನೋಡ್ರಿ ನೀವು ಅಲ್ಲಿ.